75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 1. ಸೊ ಇವತ್ತು ನನ್ನ ಮೊದಲನೇ ದಿನ ಈ 75 ಡೇಸ್ ಹಾರ್ಡ್ ಚಾಲೆಂಜಿಂದು. ಸೊ ಇವತ್ತಿಂದ ನನ್ನ 75 ದಿನದವರೆಗೂ ವ್ಲಾಗ್ಸ್ ಬರ್ತವೆ. ಸೊ ಡೈಲಿ ವ್ಲಾಗ್ಸ್ ಬರ್ತಾ ಇರ್ತವೆ. ಇದು ನನ್ನ ಮೊದಲನೇ ವ್ಲಾಗು. ಸೊ ಸ್ನೇಹಿತರೆ, ಎಲ್ಲರೂ ಕೂಡ ಪೂರ್ತಿ ವಿಡಿಯೋ ನೋಡ್ರಿ. ಒಟ್ಟಿನಲ್ಲಿ ನನ್ನ ವ್ಲಾಗ್ ಒಂಥರ ಡಿಫ್ರೆಂಟಾಗಿ ಇರುತ್ತೆ ಅಂತ ಹೇಳ್ತಾ, ಓಕೆ ಬನ್ನಿ ಇವತ್ತಿನ ದಿನಾನ ಶುರು ಮಾಡೋಣ. ನಾನು ನಿನ್ನೆನೇ ಹೇಳಿದ್ದೀನಿ ಈ 75 ಡೇಸ್ ಹಾರ್ಡ್ ಚಾಲೆಂಜ್ ಅಂದರೆ ಏನು, ಸೊ ಯಾವ್ಯಾವ ರೂಲ್ಸ್ ಇರ್ತವೆ, ಯಾವ ಥರ ಮಾಡಬೇಕು, ಏನೇನು ಕಷ್ಟ ಆಗುತ್ತೆ ಅಂತಂದು ಎಲ್ಲ ಕೂಡ ನಿನ್ನೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ, ಮೇಲ್ಗಡೆ ಐ ಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾವು ಕುಡಿಬೇಕಾಗಿರೋದು ನೀರು. ಸೊ ನೀರು ನಾನು ನಿನ್ನೆ ಹೇಳಿದ್ನಲ್ಲ 4 ಲೀಟ್ರ್ ನೀರು ಕುಡಿಬೇಕಂತಂದು. ಸೊ ಅದರಲ್ಲಿ ಮೊದಲ ಅರ್ಧ ಲೀಟ್ರು ಇಲ್ಲಿ ತುಂಬಿಕ್ಕಿದ್ದೀನಿ ನೋಡ್ರಿ, ಅರ್ಧ ಲೀಟ್ರು. ಸೊ ಅಳತಿಗೆ ಅಷ್ಟೇ ಇದು ನೋಡ್ತಾ ಇರ್ಬೋದು ಇಲ್ಲಿ. ಈ ಅರ್ಧ ಲೀಟ್ರ್ ನೀರನ್ನ ಇವಾಗ ಕಾಯಿಸ್ಬೇಕಾಗುತ್ತೆ. ಯಾಕೆ ಬಿಸಿ ನೀರನ್ನೇ ಕುಡಿಬೇಕು, ಅದಕ್ಕೂ ಕಾರಣ ಐತೆ. ಸೊ ಅದೇನು ಕಾರಣ ಅಂತ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಇವತ್ತು ಜಾಸ್ತಿ ಡೀಟೇಲಾಗಿ ಹೋಗೋದು ಬೇಡ. ಸೊ ಒಟ್ಟಿನಲ್ಲಿ ಇಷ್ಟು ತಿಳ್ಕೊಳ್ರಿ, ಬೆಳಗ್ಗೆ ಎದ್ದು ಬಿಸಿ ನೀರನ್ನು ಕುಡಿಬೇಕು. ಅರ್ಧ ಲೀಟ್ರು ಕರೆಕ್ಟಾಗಿ ಅಳತೆ ಮಾಡಿಕ್ಕಿದ್ದೀನಿ. ಇವಾಗ ಇದನ್ನು ಕಾಯಿಸೋಣ. ಓಕೆ, ಕಾಯಿಸೋಕೆ ಇಟ್ಟಿದ್ದೀನಿ. ಜಾಸ್ತಿ ಏನು ಬಿಸಿ ಮಾಡೋದು ಬೇಡ, ಸ್ವಲ್ಪ ಬಿಸಿ ಆಗಿದೆ ಅಂತ ಅನಿಸಿದ್ರೆ ಸಾಕು. ಯಾಕೆ ಕುಡಿಬೇಕು, ಬಿಸಿನೀರೇ ಯಾಕೆ ಕುಡಿಬೇಕು ಅಂತೀರಾ, ಅದ್ರ ಬಗ್ಗೆ ಕೂಡ ರೀಸನ್ ಐತೆ, ಹೇಳ್ತೀನಿ. ಸೊ ಸ್ವಲ್ಪ ಜನ ಬೆಡ್ ಕಾಫಿ, ಟೀ, ಬ್ರೆಡ್ಡು ಎಲ್ಲ ತಿಂತಿರ್ತಾರೆ ಬೆಳಗ್ಗೆನೆ. ಸೊ ಅದು ತಿಂದ್ರೆ ಏನಾಗುತ್ತೆ ಅಂತಲೂ ಹೇಳ್ತೀನಿ ನಾನು. ಸೊ ಅದ್ರ ಬಗ್ಗೆನೇ ಒಂದು ಸಪ್ರೇಟ್ ವಿಡಿಯೋ ಮಾಡೋದಂತೆ. ಓಕೆ, ಈಗ ನಾನು ಗೇಮಿಂಗ್ ಸೆಟಪ್ ರೂಮಲ್ಲಿ ಕುಂತೀನಿ. ಸೊ ಅರ್ಧ ಲೀಟ್ರ್ ನೀರನ್ನ ಕುಡಿಯೋಕ್ಕೆ ಶುರು ಮಾಡೋಣ. ಸೊ ನೀವೇನಾದರೂ ಫಸ್ಟ್ ದಿನ ಏನಾದರೂ ಕುಡಿದ್ರಿ ಅಂತಂದರೆ ನಿಮಗೆ ವಾಮಿಟ್ ಬಂದಂಗೆ ಆಗ್ಬಿಡುತ್ತೆ. ಸೊ ಅರ್ಥ ಮಾಡ್ಕೊಳ್ರಿ, ಒಂದೇ ದಿವಸಕ್ಕೆ ಎಲ್ಲ ಆಗಲ್ಲ. ಫಸ್ಟ್ನೇ ದಿವಸ ಮಾಡೋದಕ್ಕೆ ಭಾರಿ ಕಷ್ಟ ಇವೆಲ್ಲ. ಮತ್ತು ನಾನು ಬೆಳಗ್ಗೆ ಎದ್ದು ನೀರು ಕುಡಿದ್ಬಿಡ್ತೀನಿ ಅಂತ ನೀವು ಮತ್ತೆ ಕುಡಿದಿಡ್ತೀರಾ. ಕುಡೀರಿ, 1 ಲೋಟ ಕುಡೀರಿ, ಅರ್ಧ ಲೀಟ್ರ್ ಎಲ್ಲ ಕುಡಿಯೋಕೆ ಹೋಗ್ಬೇಡ್ರಿ. ಓಕೆ, ಇವಾಗ ನೀರನ್ನ ಕುಡಿಯೋಣ. ಇದು ತಗೊಂಡು ಹೀಗೆ 1 ಲೋಟ ಖತಮ್. ಈಗ 2ನೇ ಲೋಟ. 2ನೇ ಲೋಟ ಕುಡಿಯಬೇಕಾದ್ರೆ ಅಲ್ಲೇ ಸಾಕು ಅನಿಸ್ತೈತೆ. ಇದು ತಗೊಂಡು ಹೀಗೆ ನಮ್ಮೂರಲ್ಲಿ ಈ ಥರ ಕಾಣಿಸ್ತಿರುವಂಥದ್ದು ನೋಡ್ತಾ ಇರ್ಬೋದು. ವ್ಯೂ ಹೆಂಗೈತಂತಂದು ಮಸ್ತಾಗಿದೆ ಅಲ್ಲ. ಸೊ ನೀವು ಅಷ್ಟೇ ಬೆಳಗ್ಗೆ ಹೊತ್ನಾಗ ಲೇಟಾಗಿ ಎದ್ದು ಇಂಥ ಬ್ಯೂಟಿಫುಲ್ ಸೀನ್ಸ್ಗಳನ್ನ ಮಿಸ್ ಮಾಡ್ಕೊಬಾಳ್ರಿ. ನೋಡ್ರಿ ಹೆಂಗೆ ಕಾಣಿಸ್ತೈತೆ. ಬೆಳಗ್ಗೆ 5:30 5:45 ಆಗೈತೆ. ಈಗ ಹೆಂಗೆ ಕಾಣಿಸ್ತೈತೆ ನೋಡ್ತಾ ಇರ್ಬೋದು. ಏನು ಇವಾಗಿನೂ ಬೆಳಕರಿತೈತೆ. ಓಕೆ, ನಮ್ಮ ಗಾಡಿಗೆ ಎಷ್ಟು ಹಾಕ್ಸಿರೂ ಸಾಲಲ್ಲ. ಕರೆಕ್ಟಾಗಿ ಬೀಗ ಇಟ್ಟು ಆನ್ ಮಾಡಿದ ತಕ್ಷಣ ಎಣ್ಣೆ ಬೇಕು ಅಣ್ಣ. ಓಕೆ, ಲೆಟ್ಸ್ ಸ್ಟಾರ್ಟ್. ಓಕೆ, ಗಾಡಿ ಚಾಲು ಆಗಿದೆ. ಇವಾಗ ಹೋಗುವ. 5:55 ಆಗೈತೆ ಗುರು. ವ್ಯೂ ನೋಡ್ರಿ ಹೆಂಗೈತೆ. ನಮ್ಮ ತೋಟದ ರೋಡ್ ಇದು. ಹೋಗ್ತಾ ಇದ್ದೀನಿ, ಜಸ್ಟು ಇವಾಗಿನ್ನೂ ನಿಲ್ಲಿಸಿದೆ ಇಲ್ಲಿ ಗಾಡಿನ. ಸೊ ನಮ್ಮೂರವ್ರು ಆಗಿದ್ರೆ ಗೊತ್ತಾಗಿರುತ್ತೆ ಇದು ಯಾವ ಪ್ಲೇಸ್ ಅಂತ. ಕಮೆಂಟ್ ಮಾಡ್ರಪ್ಪ ನೋಡೋಣ. ಈಗ ಸಮಯ ಸರಿಯಾಗಿ 6 ಗಂಟೆ 10 ನಿಮಿಷ. ಸೊ ಇಲ್ಲಿ ನಾನು ವರ್ಕೌಟ್ನ ಶುರು ಮಾಡಬೇಕೀಗ. ಸೊ ಮನೆ ಹತ್ರನೇ ಮಾಡ್ಬೋದಾಗಿತ್ತಲ್ಲಪ್ಪ, ಮನೆ ಹತ್ರ ಯಾಕೆ ಮಾಡಲಿಲ್ಲ ಅಂತೀರಾ. ಅಲ್ಲಿ ಸ್ವಲ್ಪ ಜಾಗ ಐತೆ ಗುರು, ಮಸ್ತಿಗೆ ಐತೆ ಜಾಗ. ಆದರೆ ಮನೆ ಹತ್ರ ನನಗೆ ಮಾಡೋಂಗಾಗಲ್ಲ ವ್ಯಾಯಾಮ ಎಲ್ಲ. ಸೊ ಇಲ್ಲಿ ಇಷ್ಟೊಂದು ದೊಡ್ಡ ಜಾಗದಲ್ಲಿ ಆರಾಮಾಗಿ ಒಬ್ಬನೇ ವ್ಯಾಯಾಮ ಮಾಡ್ಬೋದು. ಸೊ ನಮ್ಮ ತೋಟದಲ್ಲೂ ಕೂಡ ಜಾಗ ಇದೆ. ಸೊ ಅದಕ್ಕಿಂತ ಬೆಸ್ಟ್ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ 2 ಎಕರೆ ಏನಾರ ಮಾಡ್ಕೊಳ್ರಿ. ಇಲ್ಲಿ ನೋಡ್ರಿ ಏನು ಹಾಕಿಲ್ಲ ಇಲ್ಲಿ. ಸೊ ಫುಲ್ ಖಾಲಿ ಇದೆ. ಸೊ ಆರಾಮಾಗಿ ಇಲ್ಲಿ ಫಸ್ಟು ಇವತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಬಿಡ್ಬೇಕು. ಸೊ ಇಲ್ಲಿಂದ ಇದು 2 ಎಕರೆ ಸೀದಾ ಅಲ್ಲಿವರೆಗೂ ಹೋಗಿ ಬಂದುಬಿಟ್ರೆ 1 ಕಿಲೋಮೀಟ್ರ್ ಹೋಗಿ ಬಂದಂಗೆ. ಸೊ ಯಾರ್ಯಾರು ಇವತ್ತಿಂದ ಶುರು ಮಾಡಿರ್ತೀರಾ ವ್ಯಾಯಾಮ ಮಾಡೋಕ್ಕೆ, ಸೊ 75 ಡೇಸ್ ಹಾರ್ಡ್ ಚಾಲೆಂಜಿನ ತಗೊಂಡಿರ್ತೀರ, ಸೊ ಮಾಡಲೇಬೇಕು ಅಂತಂದು ಅಂಥವರು ದಯವಿಟ್ಟು ಫಸ್ಟ್ನೇ ದಿವಸನೇ ರಚ್ಚಿಗೆದ್ದು ಡಿಪ್ಸ್ ಹೊಡೆಯೋದು, ಆಮೇಲೆ ಏನೇನೋ ಜಾಸ್ತಿ ವ್ಯಾಯಾಮ ಎಲ್ಲ ಮಾಡಿ ನೋವು ಮಾಡ್ಕೊಬಾರ್ರಿ. ಸ್ವಲ್ಪ ಫಸ್ಟಿಗೆ ವಾಕಿಂಗಿಂದ ಶುರು ಮಾಡಿರಿ. ಸೊ ಒಂದು ಅರ್ಧ ಗಂಟೆ ವಾಕ್ ಮಾಡಿರಿ. ಡೈಲಿ ನೀವು ವಾಕ್ ಮಾಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಶುರು ಮಾಡ್ಬೋದು. ಸೊ ಮೊದಲನೇ ದಿನ 75 ಡೇಸ್ ಹಾರ್ಡ್ ಚಾಲೆಂಜಿನ ಮೊದಲನೇ ದಿನ ನಿಮ್ಮದೇನಾದರೂ ಆಗಿದ್ದರೆ ಬರೀ ವಾಕಿಂಗ್ ಮಾಡಿರಿ. ಸೊ ವಾಕಿಂಗಲ್ಲೇ ನಿಮ್ಮ ಒಂದು ಎಕ್ಸಸೈಸ್ಗಳನ್ನ ನೀವು ಮುಗಿಸ್ಕೋಬೋದು. ಸೊ ಒಂದು 2 ಕಿಲೋಮೀಟ್ರ್ ವಾಕ್ ಮಾಡಿ ಬರೋತ್ತಿಗೆ ಅರ್ಧ ಗಂಟೆ ಆಗಿಬಿಡುತ್ತೆ ಗುರು. ಸೊ ಹಂಗಾಗಿ ಫಸ್ಟು ನೀವು ವಾಕಿಂಗ್ ಮಾಡೋದ್ರಿಂದ ಶುರು ಮಾಡಿ ಆಮೇಲೆ ನೀವು ಡಿಪ್ಸು ಜಿಮ್ಮು ಎಲ್ಲ ಮಾಡ್ಬೋದು. ಸೊ ಜಾಸ್ತಿ ರಚ್ಚಿಗೆ ಎದ್ದು ಏನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ, ಅದಕ್ಕಾಗಿಯೇ ಹೇಳ್ತಿರೋದು. ಇಲ್ಲಿ ಓಡಾಡೋಣ ಅಂದರೆ, ಇಲ್ಲಿ ಜಾಗಿಂಗ್ ಮಾಡೋಣ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಡಾಗಿ ಬಿಡಂಗೆ ಇಲ್ಲ, ಆಗ್ಲಿಂದ ಫುಲ್ಲು ಬೊಗಳ್ತಿದ್ದಾವೆ. ಇರಲಿ, ಡಾಗ್ಗಳನ್ನ ಡೀಲ್ ಮಾಡೋಣ. ಓಡಾಡಿ ಜಾಗಿಂಗು ಗೀಗಿಂಗ್ ಎಲ್ಲ ಮುಗಿಸಿದ್ದಾಯಿತು. ಇವಾಗ
ಓಕೆ, ಈಗ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲಿ ಭಾರಿ ನಾಯಿಗಳು ಕಾಟ ಕೊಡ್ತಿದ್ವು, ಅದಕ್ಕಾಗೇ ಇಲ್ಲಿ ಬಂದುಬಿಟ್ಟಿದ್ದೀನಿ. ಸೊ ಇವಾಗ ಇವತ್ತಿನ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು. ಅಂದರೆ ಜಾಸ್ತಿ ಎಲ್ಲ ಏನು ವರ್ಕೌಟ್ ಮಾಡಬಾರ್ದು ಗುರು. ನೀವು ಆದರೂ ಅಷ್ಟೇ ಫಸ್ಟ್ ದಿವಸ ವರ್ಕೌಟ್ ಮಾಡ್ತಿದ್ರೆ ಜಾಸ್ತಿ ಮಾಡೋಕ್ಕೋಗ್ಬೇಡ್ರಿ. ಬೇಸಿಕ್ಕಾಗಿ ಏನು ಮಾಡಬೇಕು ಅಷ್ಟು ಮಾಡಿರಿ. ಸೊ ನೆಕ್ಸ್ಟ್ ಹೋಗ್ತಾ ಇನ್ಕ್ರೀಸ್ ಮಾಡ್ಕೊಳ್ಳಂತೀರಿ. ನಾನಿವತ್ತು ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸಸ್ ಮಾಡಿದೆ. ಸೊ ಇದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಿಮಗೆ, ಯಾವ ಥರ ಏನೇನು ಎಕ್ಸಸೈಸ್ ಮಾಡ್ಬೋದು, ಬೇಸಿಕ್ಕಾಗಿ ಏನೇನು ಎಕ್ಸಸೈಸ್ ಮಾಡ್ಬೋದು ಅಂತಂದು. ಸೊ ಸ್ಟ್ರೆಚಿಂಗ್ ಎಕ್ಸಸೈಸಸ್ನ ಇವತ್ತು ಫಸ್ಟ್ ಮಾಡಿದ್ದು. ಜಾಸ್ತಿ ಎಲ್ಲ ಏನು ಎಕ್ಸಸೈಸ್ ಮಾಡೋಕೆ ಹೋಗಿಲ್ಲ, ಸ್ಟ್ರೆಚಿಂಗ್ ಎಕ್ಸಸೈಸ್ ಅಷ್ಟೇ. ಓಕೆ, ಈಗ 7 ಗಂಟೆ 10 ನಿಮಿಷ ಆಗಿದೆ. ಸನ್ರೈಸ್ ನೋಡ್ರಿ ಹೆಂಗೆ ಕಾಣಿಸ್ತೈತೆ. ಸುಸ್ತಾಗೋಯ್ತು ಗುರು ವರ್ಕೌಟ್ ಮಾಡೋಷ್ಟೊತ್ತಿಗೆ. ಇವತ್ತು ಬರೀ ಫಸ್ಟ್ ಡೇ. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ತೆಂಗಿನ ತೋಟದಲ್ಲಿ ಎಷ್ಟು ಗ್ರೀನ್ ಏರಿಯಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು. ಸೊ ಬೆಳಗ್ಗಿನ ವೈಬ್ಸೇ ಬೇರೆ ಗುರು. ತುಂಬ ಜನ ಅದನ್ನು ಮಿಸ್ ಮಾಡ್ಕೊತಿದ್ದಾರೆ. ಸುಮ್ಮನೆ 8 ಗಂಟೆ 9 ಗಂಟೆ ಹಂಗೆ ಎದ್ದು ನೀವು ವಿಡಿಯೋ ನೋಡ್ತಿರೋರು ಟ್ರೈ ಮಾಡಿರಿ. ನಾನು ನಿನ್ನೆ ಒಂದು ಹೇಳಿದ್ದೆ 75 ಡೇಸ್ ಹಾರ್ಟ್ ಚಾಲೆಂಜ್ ವಿಡಿಯೋದಲ್ಲಿ ಏನು ಟ್ರೈ ಮಾಡಿರಿ ಅಂತಂದು, ಅದನ್ನು ಟ್ರೈ ಮಾಡಿರಿ. ಅದಾದಮೇಲೆ ಸೂರ್ಯ ನಮಸ್ಕಾರ ಮಾಡೋಕ್ಕಂತ ಹೋಗಿದ್ದು. ಸೂರ್ಯೋದಯ ಆದಮೇಲೆ ಸೂರ್ಯ ನಮಸ್ಕಾರ ಮಾಡಲೇಬೇಕಲ್ಲ, ಇದರಲ್ಲಿ ಎಲ್ಲ ಎಕ್ಸಸೈಸಸ್ ಇದೆ ಗುರು. ಸೂರ್ಯ ನಮಸ್ಕಾರದ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಕಮ್ಮಿಂಗ್ ಸೂನ್. ಓಕೆ, ಈಗ ಮೆಡಿಟೇಷನ್ ಮಾಡುವಂಥ ಸಮಯ. ನಿಜವಾಗ್ಲೂ ವರ್ಕೌಟ್ ಮಾಡಿ ಎಲ್ಲ ಬೆಳ್ತೋಗ್ಬಿಟ್ಟಿನಿ ಗುರು. ಸೊ ಇವತ್ತು ಲೂಸ್ ಆಗಿರೋ ಟೀ ಶರ್ಟ್ ಹಾಕೊಂಡ್ಬಿಡ್ರೈತಿ ಗುಳ್ಕೊಂಡಿನಿ. ಇಲ್ಲ ಅಂದಿದ್ರೆ ಫುಲ್ಲು ಸೆಕೆ ಅಂದರೆ ಸೆಕೆ ಆಗ್ಬಿಡೋದು. ಸೊ ಬೆಳಿಗ್ಗೆನೂ ಸೆಕೆ ಆಗುತ್ತೇನೋ, ಬೆಳಿಗ್ಗೆ ಶೀತ ಆಗ್ತಿರುತ್ತಲ್ಲ, ಸೆಕೆ ಬೇರೆ ಆಗುತ್ತಾ ಅಂತೀರಾ? ಒಂದು ಸತಿ ವರ್ಕೌಟ್ ಮಾಡಿ ನೋಡಿರಿ, ನಿಮಗೆ ಸೆಕೆ ಆಗಲಿ ಅಂದರೆ ಕೇಳ್ರಿ. ಸೊ ಇವಾಗ ಮೆಡಿಟೇಷನ್ ಮಾಡುವಂಥ ಟೈಮು. ಸೊ ಮೆಡಿಟೇಷನ್ನ ಶುರು ಮಾಡಬೇಕು. ಸೊ ಮೆಡಿಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತ ನಿಮ್ಗೆಲ್ಲರಿಗೂ ಚೆನ್ನಾಗೇ ಗೊತ್ತೈತೆ. ಸೊ ನಾನೇನು ಮತ್ತೆ ಹೊಸ್ದಾಗಿ ಹೇಳೋದೇನು ಬೇಡ. ಅಂದರೂ ತುಂಬ ಜನ ಮೆಡಿಟೇಷನ್ನು ಏನು ಮಾಡ್ತಿರಲ್ಲ, ಸ್ಟಾರ್ಟ್ ಮಾಡಿರಿ. ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ. ಅದು ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಸೊ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಒಂದಲ್ಲ ಒಂದು ದಿವಸ ಸಕ್ಸಸ್ ಕಾಣ್ತೀರಾ. ನಾನು ಹಂಗೆ ಇಷ್ಟು ದಿನ 75 ಡೇಸ್ ಹಾರ್ಟ್ ಚಾಲೆಂಜ್ ಮಾಡಬೇಕಂತಿದ್ದೆ. ಆದರೆ ಇವತ್ತು ಶುರು ಮಾಡಿದೆ ಅಷ್ಟೇ. ಶುರು ಮಾಡಿದರೆ ಏನಾದರೂ ಒಂದು ಹಾಗೆ ಆಗುತ್ತೆ. ನೀವು ಅಷ್ಟೇ ಇಷ್ಟು ದಿನ ಮೆಡಿಟೇಷನ್ ಸ್ಟಾರ್ಟ್ ಮಾಡಿಲ್ಲ, ಇನ್ಮೇಲೆ ಶುರು ಮಾಡಿರಿ. ವರ್ಕೌಟ್ ಮಾಡಿದ ತಕ್ಷಣ ಹೊಟ್ಟೆ ಹಸಿಯುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ ಗುರು. ನಿಜವಾಗ್ಲೂ ಭಾಳ ಹೊಟ್ಟೆ ಹಸಿಯುತ್ತೆ. ಸೊ ನೀವು ಬೇಕಾದ್ರೆ ಬರೀ ವಾಕ್ ಮಾಡಿರಿ ಸಾಕು. ದಿವಸಕ್ಕೆ ಒಂದು 4 ಕಿಲೋಮೀಟ್ರ್ ವಾಕ್ ಮಾಡಿ ಬರ್ರಿ, ನಿಮ್ಗೆ ಎಷ್ಟು ಹೊಟ್ಟೆ ಹಸಿಯುತ್ತೆ ಅಂತ ನೋಡಿರಿ. ಸೊ ಹೊಟ್ಟೆ ಹಸ್ದೈತೆ ಅಂದಮೇಲೆ ನಿಜವಾಗ್ಲೂ ಏನಾದ್ರು ತಿನ್ನಲೇಬೇಕು. ಸೊ ಅದಕ್ಕಾಗಿ ನೆನೆಸಿಟ್ಟಿರೋ ಕಾಳುಗಳನ್ನ ತಿನ್ನಿರಿ. ಸೊ ಜಿಮ್ಮಿಗೆ ಹೋಗೋರೆಲ್ಲ ಪ್ರೋಟೀನು ವಿಟಮಿನ್ನು ಅದು ಇದು ಎಲ್ಲ ವೆಯ್ಟ್ ಗೇನರು ಎಲ್ಲ ತಿಂತಾರಪ್ಪ, ಕುಡಿತಾರೆ. ಸೊ ನಾವು ಇದೆ ನಮ್ಮದು ಪ್ರೋಟೀನು ವಿಟಮಿನ್ನು ಎಲ್ಲ ಇದೆಯಾ. ಸೊ ಇದನ್ನು ತಿಂದರೆ ಸಾಕು ಗುರು, ಎಲ್ಲದೂ ಬರುತ್ತೆ. ಸೊ ಏನಾದರೂ ನೆನೆಸಿಟ್ಟಿರೋ ಕಾಳುಗಳನ್ನ ತಿನ್ನಿರಿ ನೀವು ಕೂಡ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇವತ್ತು ಶೇಂಗಾ ಬೀಜ ತಂದೀನಿ. ಇಷ್ಟೇನಾ ಗುರು ತಂದಿರೋದು ಅಂತೀರಾ? ಇವತ್ತಿದ್ದೇ ಕಡಿಮೆ, ಸಾಕು ಇಷ್ಟು ತಿಂದ್ರೇ 10 ಗಂಟೆವರೆಗೂ ಹೊಟ್ಟೆ ಹಸಿಯಲ್ಲ. ಇವಾಗ ಆಲ್ರೆಡಿ 7:45 ಆಗಿದೆ. ಸೊ ಇವತ್ತಿನ 1.5 ಗಂಟೆ 6 ಗಂಟೆ 10 ನಿಮಿಷಕ್ಕೆ ಶುರು ಮಾಡಿದ್ದು 7:45 ಮುಗಿಸಿದ್ದೀನಿ. 1.5 ಗಂಟೆ ಎಕ್ಸಸೈಸ್ ಮಾಡಿದ್ದೀನಿ. ಸೊ ಮೆಡಿಟೇಷನ್ ಒಂಥರ ಎಕ್ಸಸೈಸ್ ಇದ್ದಂಗೆ ಗುರು. ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಬೇಕು. 1.5 ಗಂಟೆ ನಿಮ್ಮ ಬಾಡಿ ಬಗ್ಗೆ ನೀವು ಕಾನ್ಸಂಟ್ರೇಷನ್. ಈಗ ಶೇಂಗಾ ಬೀಜನ ತಿನ್ನೋಣ. ನಾನು ಹೇಳಿದ್ನಲ್ಲ, ಎಕ್ಸಸೈಸ್ ಮಾಡಿದ್ರಿ ಅಂದರೆ ನೀರು ಆಟೋಮೆಟಿಕಾಗಿ ನಿಮ್ಮ ಬಾಡಿ ಕೇಳುತ್ತೆ, ಆಟೋಮೆಟಿಕಾಗಿ ನೀರು ಅನ್ನುತ್ತೆ. ಸೊ ಒಂದು ಸತಿ ವರ್ಕೌಟ್ ಮಾಡಿ ನೋಡಿರಿ. ಇಲ್ಲಿ ನೋಡಿರಿ, ಅರ್ಧ ಲೀಟ್ರ್ ಖಾಲಿ, ಇನ್ನೊಂದು ಸ್ವಲ್ಪ ಉಳಿದವಷ್ಟೇ. ಸೊ ಆಲ್ರೆಡಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು ಅರ್ಧ ಲೀಟ್ರ್ ಕುಡಿದಿದ್ದು, ಇದು ಅರ್ಧ ಲೀಟ್ರು. ಅಂದರೆ ಅಲ್ಲಿಗೆ ಎಷ್ಟಾಯಿತು? 1 ಲೀಟ್ರು. ಬೆಳಿಗ್ಗೆ 9 ಗಂಟೆ ಒಳಗೇ 1 ಲೀಟ್ರು ಕುಡ್ದಿದ್ದೀನಿ. ಸೊ ಇನ್ನು ಸಾಯಂಕಾಲದವರೆಗೂ ಟೈಮ್ ಐತೆ. 4 ಲೀಟ್ರ್ ಕುಡಿಯೋಕ್ಕಾಗಲ್ವಾ? ಕಾಡು ಮೇಡು ಅಲೆದು ನಿನ್ನ ಗೂಡು ಸೇರಿರುವೆ ಗುರು. ಮನೆಗೆ ಬಂದು ನೋಡ್ತೀನಿ, ಇರೋದು ಬರೀ 4% ಚಾರ್ಜು. ಫಸ್ಟ್ ಚಾರ್ಜಿಗೆ ಹಾಕ್ಬೇಕಂತ ಇವಾಗ ಚಾರ್ಜಿಗೆ ಹಾಕಿನಿ. ಸೊ ಫಸ್ಟ್ ಫೋನನ್ನು ಫುಲ್ ಚಾರ್ಜ್ ಹಾಕ್ಬಿಟ್ರೆ ನಾವು ಫುಲ್ಲು ವಿಡಿಯೋ ಮಾಡ್ಬೋದು. ಈಗ ಸಮಯ ಸರಿಯಾಗಿ 8:45 ಆಗಿದೆ. ಸೊ ಈಗ ಎಡಿಟ್ ಮಾಡೋಕ್ಕಂತ ಕುಂತ್ರೆ ಫೋನಲ್ಲಿ ಎಡಿಟಿಂಗೇ ಆಗ್ತಿಲ್ಲ. ಯಾಕೆಂದರೆ ಫುಲ್ ಆಗ್ಬಿಟ್ಟೆ ಸ್ಟೋರೇಜು. ಇರಲಿ, ಇಂಥ ಪ್ರಾಬ್ಲಮ್ಗಳೆಲ್ಲ 100 ಬರ್ತಿರ್ತವೆ, ಅವನ್ನೆಲ್ಲ ನಾವು ಸಾಲ್ವ್ ಮಾಡ್ಕೊಂಡು ಮುಂದೋಗ್ಬೇಕಾಗುತ್ತೆ. ಇರಲಿ, ನೀವು ಈ 75 ಡೇಸ್ ಹಾರ್ಟ್ ಚಾಲೆಂಜನ್ನು ಮಾಡ್ತೀರಾ ಅಂತಂದರೆ ಟೇಕ್ ಸ್ಮಾಲ್ ಚಾಲೆಂಜಸ್. ಲೈಕ್ ಅರ್ಧ ಲೀಟ್ರ್ ನೀರನ್ನ ಒಂದೇ ಸತಿ ಕುಡಿತೀನಿ. ಇಂಥ ಚಾಲೆಂಜ್ಗಳನ್ನ ಮಾಡಿರಿ. ಆವಾಗ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಆಯ್ತಪ್ಪ ಮಾಡ್ಬೋದು ಅಂತಂದು. ಬನ್ನಿ ಇವಾಗ ಒಂದೇ ಸತಿ ಅರ್ಧ ಲೀಟ್ರ್ ನೀರು ಎತ್ತನ. ನೀವೇನಾದರೂ ಬೆಳಿಗ್ಗೆ ಎದ್ದು ಶೇಂಗಾ ಬೀಜ ತಿಂದಿರಿ ಅಂದರೆ ಪಕ್ಕ ಅರ್ಧ ಲೀಟ್ರ್ ಏನು 1 ಲೀಟ್ರು ಕುಡಿಸುತ್ತದು. ಶೇಂಗಾ ಬೀಜ ನೀವು ತಿಂದು ನೋಡ್ರಿ, ಪಕ್ಕ ನೀರು ಅನ್ನಂಗಾಗುತ್ತೆ. ಸೊ ಇವತ್ತು ನಾನು 1.5 ಲೀಟ್ರ್ ನೀರನ್ನ ಬೆಳಿಗ್ಗೆ 8:30 9 ಗಂಟೆ ಅಷ್ಟೊತ್ತಿಗೆ ಕುಡ್ದಂಗೆ ಆಯ್ತು. ಇಲ್ಲಿಗೆ ನಾನು ಎಡಿಟ್ ಮಾಡ್ಬೇಕಾದ್ರೆ ನಮ್ಮ ಅಜ್ಜ ಬಿಟ್ಬಾರೋ ಅಂತ ಕೇಳ್ತು. ನಾನು ಬಿಟ್ಬಾರೋಕ್ಕೆ ಲೇಟ್ ಮಾಡಿದ್ದಕ್ಕೆ ಸುಮ್ಮನೆ ನಡ್ಕೊಂಡೇ ಬಂದ್ಬಿಡ್ತು. ಅದಕ್ಕೆ ಸೀದಾ ಕರ್ಕೊಂಬಂದು ತೋಟಕ್ಕೆ ಬಿಟ್ಟೆ.
ಇವಾಗ ಸಮಯ 10:15. ಈಗ ನಾನು ಫೋಟೋ ತೆಕ್ಕಂತಿದ್ದೀನಿ. ಸೊ ಇದು ಡೇ 1 ಒಂದು ಬಾಡಿ. ಸೊ ಡೇ 75 ಆದಾಗ ಹೆಂಗಿರುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಸೊ ನೀವು ಕೂಡ ಅಷ್ಟೇ ಯಾರ್ಯಾರು 75 ಡೇಸ್ ಆರ್ಟ್ ಚಾಲೆಂಜ್ ಶುರು ಮಾಡಿದಿರಾ ನೀಟಾಗಿ ಒಂದು ಫೋಟೋ ತೆಗೊಳ್ರಪ್ಪ. ಯಾಕೆಂದ್ರೆ ಪ್ರೂಫ್ ಬಾರಿ ಇಂಪಾರ್ಟೆಂಟ್. 75 ಡೇಸ್ ಆದ್ಮೇಲೆ ನೀವೇ ನಿಮ್ಮ ಬಾಡಿನ ಕಂಪ್ಯಾರಿಸನ್ ಮಾಡ್ಕೋಬೇಕಾಗುತ್ತೆ. ಇದು ಡೇ 1. ಸೊ ಇವಾಗ 10:15. ಇವಾಗ ಫೋಟೋ ತೆಕ್ಕಂತಿದ್ದೀನಿ. ಸ್ನಾನ ಮಾಡಿ ಬಂದು ಇವಾಗಿನ ಫೋಟೋ ತೆಕ್ಕೊಂಡು ಇವಾಗ ಹೋಗಿ ಊಟ ಮಾಡಬೇಕು. ಡಯಟ್ ನೋಡ್ರಪ್ಪ, ಇವತ್ತು ನಮ್ಮ ಮನೆಗೆ ಭಾರಿ ಸ್ಪೆಷಲ್ ಮಾಡಿಬಿಟ್ಟಾರೆ. ಚಪಾತಿ, ಬೆಂಡೆಕಾಯಿ ಪಲ್ಯ, ಆಲೂಗಡ್ಡೆ ಪಲ್ಯ, ತುಪ್ಪ, ಬೆಲ್ಲ ಮೂರು ಥರದ್ದು ಮಾಡಿಬಿಟ್ಟೈತೆ ನಮ್ಮ ಅಮ್ಮ ಇವತ್ತು. ಇದು ಇವತ್ತಿನ ನನ್ನ ಬೆಳಿಗ್ಗಿನ ಡಯಟ್. ಈಗ 10:15 ತಿಂತಿರೋದು ಇದನ್ನ. ಇವಾಗ ಸಮಯ ಸರಿಯಾಗಿ 11 ಗಂಟೆ. ಈಗಿನ ಸ್ನಾನ ಮಾಡಿ ಚಪಾತಿ, ಅನ್ನ, ಸಾಂಬಾರು ಊಟ ಮಾಡಿ ಇವಾಗ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಲೈಬ್ರರಿಗೆ ಹೋಗ್ತಿದ್ದೀನಿ ಬುಕ್ ತರೋಕ್ಕೆ. ಯಾಕೆಂದರೆ 10 ಪೇಜಸ್ ಡೈಲಿ 10 ಪೇಜ್ ಓದಬೇಕಲ್ಲ. ಹಂಗಾಗಿ ಇವತ್ತು ನಮ್ಮೂರಲ್ಲೇ ಲೈಬ್ರರಿ ಐತಿ. ಲೈಬ್ರರಿ ತಕ್ಕೆ ಹೋಗ್ತಾ ಇದ್ದೀನಿ. ಲೈಬ್ರರಿಗೆ ಬುಕ್ ತರೋಣ ಅಂತ ಬಂದರೆ ಲೈಬ್ರರಿ ಹಾಲಿಡೇ ರಜಾ ಮಾಡಿಬಿಟ್ಟವ್ರಲ್ಲ ಗುರು. ಲೈಬ್ರರಿ ಕ್ಲೋಸ್ ಆಗಿತ್ತು. ಹಂಗೆ ಪಕ್ಕದಲ್ಲಿದ್ದ ರಾಮಣ್ಣರ ಅಂಗಡಿಗೆ ಬಂದು ಶೇಂಗಾ ಬೀಜ ತಗೊಳಕತ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ತಂಗ ಕೇಳೋಣ. ಸಬ್ಸ್ಕ್ರೈಬ್ ಮಾಡಿ ಏನಪ್ಪ. ಶೇಂಗಾ ಬೀಜ, ಹೆಸರು ಕಾಳು, ಎಣ್ಣೆ ಎಲ್ಲ ಸೇರಿ ಎಷ್ಟಾಯ್ತು? 380. ರಾಮಣ್ಣ ವಿಡಿಯೋ ನೋಡಿದ್ದು ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿಲ್ಲ. ನಿನ್ ಕೈಗೆ ಕೊಡ್ತೀನಿ, ನೀನೇ ಮಾಡ್ಬಿಡು ಅಂತ ಕೊಡ್ತು. ಫಟಾಫಟನಿಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮ್ ಕೂಡ ಹಂಗೆ ಫಾಲೋ ಮಾಡಿಬಿಟ್ಟು ಅವನು ಕೊಟ್ಟೆ ಅಣ್ಣ. ಡೈಲಿ ವಿಡಿಯೋ ಬರ್ತವೆ, ಡೈಲಿ ಬೆಳಿಗ್ಗೆ 6 ಗಂಟೆಗೆ ಹಾಕ್ತೀನಿ ನೋಡು ಅಂತಂದು ಹೇಳಿ ವಾಪಸ್ ಕೊಟ್ಟೆ. ಲೈಬ್ರರಿಗೆ ಹೋದರೆ ಕ್ಲೋಸ್ ಮಾಡಿತ್ತು. ಹಂಗೆ ರಾಮಣ್ಣನ ಅಂಗಡಿಗೆ ಹೋಗಿ ಸ್ವಲ್ಪ ಶೇಂಗಾ ಬೀಜ, ಹೆಸರು ಕಾಳೆಲ್ಲ ತಗೊಂಡು ಬಂದು ಇವಾಗ ಸೀದಾ ಮತ್ತೆ ಹೊಲಕ್ಕೆ ಬಂದಿಯಲ್ಲಪ್ಪ. ಮತ್ತೆ ಏನಕ್ಕೆ ಬಂದಿಯಪ್ಪ ತೋಟಕ್ಕೆ ಅಂತೀರಾ? ಇವಾಗ ನೀರು ಬಿಡೋಕೆ ಬಂದಿರೋದು. ಸೊ ಈಗ ಫುಲ್ ಬಯರ್ಸ್ಬಿಟ್ಟೈತೆ. ಚಪಾತಿ ತಿಂದ್ಮೇಲೆ ನೀರು ಬೇಕೇ ಬೇಕು. ಸೊ ಮತ್ತೊಂದು ಅರ್ಧ ಲೀಟ್ರ್ ಕುಡಿಬೇಕೀಗ. ಮತ್ತೆ ಅರ್ಧ ಲೀಟ್ರು ನೀರನ್ನ ಕುಡಿದೆ. ಸೊ ಇಲ್ಲಿಗೆ 1.5 ಲೀಟ್ರ್ ನೀರು ಕುಡ್ದಂಗೆ ಆತು ಗುರು. ಬೆಳಿಗ್ಗೆನೇ ಆಲ್ರೆಡಿ ಕುಡ್ದಿದ್ದೆ 1 ಲೀಟ್ರು. ಈಗ ಒಂದು ಅರ್ಧ ಲೀಟ್ರು, 1.5 ಲೀಟ್ರ್ ಆಯಿತು. ಇಲ್ಲಿ ಬಂದು ನೋಡಿದರೆ ಮೋಟ್ರನ್ನ ನಮ್ಮ ಅಜ್ಜ ಆಲ್ರೆಡಿ ಆನ್ ಮಾಡಿಬಿಟ್ಟೈತೆ. ಸೊ ನೀರು ಬಿಟ್ಟೈತೆ ಹೊಲಕ್ಕೆ, ತೋಟಕ್ಕೆ. ನೋಡ್ತಾ ಇರ್ಬೋದು ಇಲ್ಲಿ ನೀರೆಲ್ಲ ಹೋಗ್ತಾ ಇದ್ದಾವೆ. ಹಾಗೆ ಒಂದು ರೌಂಡ್ ಸಾಕೊಂಬಂದೆ. ಯಾಕೆಂದರೆ ಎಲ್ಲೆಲ್ಲಿ ಹೋಗ್ತಿದ್ದಾವೆ ಎಲ್ಲೆಲ್ಲಿ ಹೋಗ್ತಿಲ್ಲ ಅಂತ ಚೆಕ್ ಮಾಡಬೇಕಲ್ಲ. ಹಂಗಾಗಿ ಫುಲ್ಲು ಹೋಗ್ತಿದ್ದಾವಪ್ಪ ನೀರೇನೋ ನೀಟಾಗಿ ಹೋಗ್ತಿದ್ದಾವೆ. ಸ್ವಲ್ಪ ವಾಲ್ಗಳೆಲ್ಲ ಅಲ್ಲಲ್ಲಿ ಚೇಂಜ್ ಮಾಡಬೇಕಷ್ಟೆ, ಸ್ವಲ್ಪ ಜಾಸ್ತಿ ಕಮ್ಮಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಗ್ರೀನರಿ ಕಾಣಿಸ್ತೈತೆ ಅಂತಂದು. ಯಾಕೆಂದರೆ ನೀರು ಬಿದ್ದಾಗ ಹೊಳಿತಾ ಇದ್ದಾವೆ ಎಲೆಗಳೆಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 2 ಗಂಟೆ. ಇದೇನು ನನಗೆ ಹಿಂಗೆ ಆಗ್ತೈತೋ ಇನ್ನೆಲ್ಲರಿಗೂ ಹಿಂಗೇನೋ ಗೊತ್ತಿಲ್ಲ. ಕಣ್ಣುಗಳು ಬಿಡೋಕ್ಕಾಗ್ತಿಲ್ಲ. ಕಣ್ಣಾಗ ನೀರು ಬರ್ತಾನೆ ಇದ್ದಾವೆ. ಕೆಂಪು ಆಗ್ಬಿಟ್ಟವಪ್ಪ ಕಣ್ಣು. ಏನಕ್ಕಿದೆಲ್ಲ ಹಿಂಗೆ ಅದು ಗೊತ್ತಿಲ್ಲ. 12:15 ಬಂದು ಮಲ್ಕೊಂಡೆ ತೋಟದಿಂದ. ಬಂದು ಇವಾಗ ಎದ್ದೆ 1:15. ಕಣ್ಣು ಬಿಡೋಕ್ಕೆ ಆಗ್ತಿಲ್ಲಪ್ಪ. ಅದರಲ್ಲೂ ಬಲಗಡೆದಂತೂ ಭಾಳ ನೋತೈತಿ. ಇದೇನು ಈ 75 ಡೇಸ್ ಆರ್ಟ್ ಚಾಲೆಂಜ್ ಮಾಡ್ಬೇಕಾದ್ರೆ ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ಮು ಅಂತಾರೆ. ನನಗೆ ಈ ಪ್ರಾಬ್ಲಮ್ ಬಂದಿರ್ಬೋದು, ಕಣ್ಣಿನ ಪ್ರಾಬ್ಲಮ್ಮು. ಇರಲಿ, ಕಣ್ಣಿನ ಪ್ರಾಬ್ಲಮ್ ಮಾತ್ರ ಆಗ್ಬಾರ್ದು ಗುರು, ಏನಾರು ಆಗಲಿ. ಇವಾಗ ಮತ್ತೆ ನೀರು ಕುಡಿಬೇಕು, ಭಾಳ ಬಯರ್ಸ್ಬಿಡತ್ತೆ. ಅಲ್ಲ ಗುರು, ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಆದರೆ ನನಗೆ ಕಣ್ಣಿನ ಪ್ರಾಬ್ಲಮ್ ಶುರು ಆಗ್ಬಿಟ್ಟೈತೆ. 75 ದಿವಸ 75 ಡೇಸ್ ಆರ್ಟ್ ಚಾಲೆಂಜಾಗೆ ಮೊದಲನೇ ದಿನನೇ ಹಿಂಗೆ ಆಗ್ಬಿಟ್ಟೈತೆ ನೋಡ್ರಿ. ನನಗೆ ಕಣ್ಣು ಕೆಂಪಾಗ್ಬಿಡ್ತವೆ. ಎಣ್ಣೆ ಹೊಡೆದಾಗ ಆಗ್ತಾವಲ್ಲ ಕೆಂಪುಗೆ, ಹಂಗೆ ಕೆಂಪುಗಾಗಿ ನೀರಂದ್ರೆ ನೀರು ಇಳಿತಿದ್ದಾವೆ. ಇನ್ನು 10 ಪೇಜ್ ಓದಿಲ್ಲ ಬೇರೆ, ಇನ್ನು ಏನೇನಾಗುತ್ತೆ ನೋಡೋಣ. ಸೊ ಇನ್ನು ಇವತ್ತು 75 ಡೇಸ್ ಆರ್ಟ್ ಚಾಲೆಂಜು ನಂದು ಮೊದಲನೇ ದಿನ ಹಿಂಗೆ ಆಗ್ಬಿಟ್ಟೈತೆ. ಸೊ ಯಾಕೆ 99% ಜನ ಫೇಲ್ ಆಗಿದ್ದಾರೆ ಅಂದರೆ ಹಿಂಗೇನಾರು ಒಂದು ಪ್ರಾಬ್ಲಮ್ ಆಗಿರ್ತವೆ, ಅದು ಹಂಗೆ ಅವಾಗ ಬಿಟ್ಟಿರ್ತಾರೆ. ನಾನಂತೂ ಬಿಡಲ್ಲ, ಏನಾರು ಆಗಲಿ ಇವಾಗ 10 ಪೇಜ್ ಓದಲೇಬೇಕು. ಇದು ನನ್ನ ಮಧ್ಯಾಹ್ನದ ಒಂದು ಡಯಟು. 3:30 ಆಗೈತೆ. ಇವಾಗ ಮೊಸರನ್ನ ತಿನ್ನಬೇಕು. ತಿಂದು ಇನ್ನು ಹೊಲಕ್ಕೆ ಹೋಗಿ ನಮ್ಮ ಅಜ್ಜಿಗೆ ಊಟ ಬೇರೆ ಕೊಟ್ಟು ಬರಬೇಕು. ಸೊ ಆಮೇಲೆ 10 ಪೇಜ್ ಓದಬೇಕು. ಇನ್ನೂ ಭಾರಿ ಕೆಲಸ ಐತೆ. 75 ಡೇಸ್ ಯಾಕೆ ಫಸ್ಟ್ನೇ ದಿವಸನೇ ಕ್ವಿಟ್ ಮಾಡಿದ್ರೆ ಅಂತ ನನಗೆ ಈಗ ಗೊತ್ತಾಗ್ತೈತೆ.
ತೋಟಕ್ಕೆ ಬಂದ ತಕ್ಷಣ ವೆಲ್ಕಮ್ ಮಾಡೋಕ್ಕೆ ಬೆಕ್ಕು ಕಾಯ್ಕೊಂಡಿತ್ತು. ಯಾಕೆಂದರೆ ಇದು ನಮ್ದಲ್ಲ ಗುರು ಬೆಕ್ಕು, ನಮ್ಮ ಪಕ್ಕದೊಲ್ದವ್ರದ್ದು. ಸೊ ಪಕ್ಕದೊಲ್ದವ್ರ ಬೇಕು ಇಲ್ಲೇ ಇರುತ್ತೆ ಯಾವಾಗಲೂ. ನೋಡ್ತಾ ಇರ್ಬೋದು ಇಲ್ಲಿ ವೆಯ್ಟ್ ಮಾಡ್ತಿತ್ತು. ಪಾಪ ಬಂದ ತಕ್ಷಣ ಬಂದೇ ಬಿಡ್ತು. ನಮ್ಮ ಅಜ್ಜ ಫಸ್ಟು ಬೆಕ್ಕಿಗೆ ಒಂದು ಸ್ವಲ್ಪ ಹಾಕ್ತು. ಸೊ ಬೆಕ್ಕು ತಿಂತಾ ಇದೆ. ಆಮೇಲೆ ನಮ್ಮ ಪಕ್ಕದೊಲ್ದ ಪ್ರದೀಪ್ ಅಣ್ಣಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿದೆ. ಅಣ್ಣ ಸಬ್ಸ್ಕ್ರೈಬ್ ಮಾಡೋಣ, ಡೈಲಿ ವಿಡಿಯೋ ಹಾಕ್ತೀನಿ ಅಂತಂದು. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ವಿಡಿಯೋ ನೋಡ್ತಾವ್ರು ಅವರು ಕೂಡ. ಇವತ್ತು ನನ್ನ ಕಣ್ಣಿನ ಅವಸ್ಥೆ ಬ್ಯಾಡ ಮಾರ್ರೆ. ಫಸ್ಟ್ನೇ ದಿವಸನೇ ಹಿಂಗೆ ಆಗ್ಬಿಟ್ರೆ ಹೆಂಗೆ? ನಿಜವಾಗ್ಲೂ ಭಾರಿ ಕಷ್ಟ. ಸ್ವಲ್ಪ ಜನಕ್ಕೆ ಹಿಂಗೆ ಏನಾದ್ರು ಆರೋಗ್ಯದ ಪ್ರಾಬ್ಲಮ್ಗಳು ಆಗಿಬಿಟ್ಟಾಗ ಅವರು ಬಿಟ್ಟಿರ್ತಾರೆ, ಆಗಲ್ಲ ಅಂತಂದು. ಸೊ ನಾನಂತೂ ಬಿಡಲ್ಲ, ಏನಾರು ಆಗಲಿ ಕಂಪ್ಲೀಟ್ ಮಾಡಲೇಬೇಕು. ಸೊ ಆಲ್ರೆಡಿ 1.5 ಲೀಟ್ರು ಖತಮ್ಮು, 2 ಲೀಟ್ರ್ ಕುಡಿದಿದ್ದೀನಿ. ಸೊ ಪ್ರೂಫ್ಗಾಗಿ ಇನ್ನೊಂದು ಅರ್ಧ ಲೀಟ್ರು ಇವಾಗ ಕುಡಿಬೇಕು. ಎರಡು ಲೀಟ್ರು ಈಗ ಫೈನಲಿ ನೀರು ಕುಡ್ದಂಗೆ ಆಯ್ತು. ಇವತ್ತು ನಮ್ಮೂರಾಗ ಮಳೆ ಬಂತು ಗುರು. 15 ದಿವಸ ಆಗಿತ್ತು ಮಳೆ ಬಂದು. ಫೈನಲಿ ಇವತ್ತು ಮಳೆ ಬರ್ತಾಯಿತ್ತು, ನೋಡ್ತಾ ಇರ್ಬೋದು ಇಲ್ಲಿ. ಸೊ ವಾತಾವರಣ ಫುಲ್ಲು ತಂಪಾದ ಗುರು, ಫುಲ್ಲು ಬಿಸಿಲು ಬೆಳಗ್ಗಿಂದ. ಸೊ ಇವತ್ತು ಮಳೆ ಬಂದುಬಿಡ್ತೈತೆ, ನೋಡ್ತಾ ಇರ್ಬೋದು ಇಲ್ಲಿ. ಮಳೆ ಮಾತ್ರ ಹೊಡಿತೈತೆ ಮಳೆ ಮಾತ್ರ. ಸೊ ಗೆಳೆಯರೇ, ಇವತ್ತು ನಮ್ಮೂರಲ್ಲಿ ಮಳೆ. ನಮ್ಮೂರಲ್ಲಿ ನೋಡ್ತಾ ಇದ್ರೆ ಕಮೆಂಟ್ ಹಾಕ್ರಿ ನೋಡೋಣ. ಸಮಯ 6:15. ಈಗ ಸ್ವಲ್ಪ ಬರ್ಕೊಳ್ಳೋಣ ಅಂತಂದರೆ ಏನು ಮಾಡೋಣ ಗುರು, ಕರೆಂಟೇ ಇಲ್ಲ. ಸೊ ಏನಂತಂದರೆ ಇವತ್ತು ಲೈಬ್ರರಿ ಬೇರೆ ಹಾಲಿಡೇ, ಲೈಬ್ರರಿ ಓಪನ್ ಇರಲಿಲ್ಲ. ಹಂಗೆ 1.5 ಗಂಟೆ ಓದ್ಕೋಬೇಕಲ್ಲ. ಅಲ್ಲ 1.5 ಗಂಟೆ ಅಂತೀನಿ, 10 ಪೇಜ್ ಓದ್ಕೋಬೇಕಲ್ಲ. 10 ಪೇಜ್ ಓದೋದು ಒಂದೇ, 10 ಪೇಜ್ ಬರೆಯೋದು ಒಂದೇ, ಎಲ್ಲ ಒಂದೇ. ಒಟ್ಟಿನಲ್ಲಿ ಏನಾದರೂ ಒಂದು ಹೊಸ್ದಾಗಿ ಕಲಿಬೇಕಷ್ಟೇ. ಬಯಾಲಜಿ ರೆಕಾರ್ಡ್ ಬರೆಯೋಕ್ಕೆ ನಮ್ಮ ಮೇಡಮ್ ಅವ್ರು ಕಳಿಸಿ ಆಲ್ರೆಡಿ 1 ವಾರದ ಮೇಲೇ ಆಯಿತು. ನಾನು ಇನ್ನೂ ಶುರುನೇ ಮಾಡಿಲ್ಲ ನೋಡ್ರಿ. ಇನ್ನೂ ತಂದು ಹಂಗೆ ಇಟ್ಟಿರೋದು ಹಂಗೆ ಐತೆ. ಸೊ ಸ್ಟಾರ್ಟೇ ಮಾಡಿಲ್ಲ, ಇನ್ನೂ 1 ಪೇಜನ್ನು ಬರ್ದಿಲ್ಲ, ಮುಟ್ಟೇ ಇಲ್ಲ. ಇವಾಗ ಸ್ಟಾರ್ಟ್ ಮಾಡಬೇಕು ಬರೆಯೋಕ್ಕೆ. 10 ಪೇಜ್ ಬರೆದ್ಬಿಟ್ರೆ ಇವತ್ತಿನ ಟಾಸ್ಕ್ ಕಂಪ್ಲೀಟ್ ಆದಂಗೆ. ಸೊ ನೀರು ಕೂಡ ಅಷ್ಟೇ, ಇವಾಗ ನೀರು ಕುಡಿಬೇಕು. ಓಕೆ, ನೀರನ್ನ ಇವಾಗ ಕುಡಿಯೋಣಂತೆ. ಸೊ ಗೆಳೆಯರೇ, ಆಲ್ರೆಡಿ 2 ಲೀಟ್ರ್ ಕುಡ್ದೀನಿ. ಇವಾಗ ಇನ್ನೊಂದು ಅರ್ಧ ಲೀಟ್ರ್ ಕುಡಿದ್ಬಿಟ್ರೆ 2.5 ಲೀಟ್ರ್ ಆಗ್ಬಿಡುತ್ತೆ. ಫೈನಲಿ ಈ 2.5 ಲೀಟ್ರ್ ನೀರು ಕುಡ್ದಂಗೆ ಆಯ್ತು. ನಿಜವಾಗ್ಲೂ ನಾನೇ ಪ್ರಶ್ನೆ ಮಾಡ್ಕೋಬೇಕಾಗಿತ್ತೆ. ನಾನು 4 ಲೀಟ್ರ್ ನೀರು ಕುಡಿತಿದ್ನ ಡೈಲಿ ಅಂತಂದು. 2 ಲೀಟ್ರ್ ಕುಡಿತಿದ್ದು ನಾನು ಅಷ್ಟೇ ಗುರು ನಾನು ಡೈಲಿಯ. ಸೊ ಇವಾಗ ಪ್ರಾಕ್ಟೀಸ್ ಮಾಡಿ 4 ಲೀಟ್ರ್ ಗಂಟೆ ತರಬೇಕಾಗಿತ್ತೆ. ಓಕೆ, ಫೈನಲಿ ಕರೆಂಟು ಬಂತು. ಇವಾಗ ಪೆನ್ ತಗೊಂಡು ಇವತ್ತು ಫಸ್ಟ್ ಪೇಜ್ನ ಬರೆಯೋಣ. ಸೊ ಇಷ್ಟು ದಿನ ಬರದೇ ಇಲ್ಲ. ಸೊ ಬರೆಯೋದಕ್ಕೆ ಹೋಗ್ತಿರ, ಬುಕ್ಕೆ ಮುಟ್ಟಿಲ್ಲ. ಸೊ ಇವತ್ತಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣಂತೆ. ಇವಾಗ ಬಾಟ್ನಿ ರೆಕಾರ್ಡು ಬರೆಯುವ ಸಮಯ. 10 ಪೇಜ್ ಓದೋದು ಒಂದೇ, ಇದನ್ನು ಬರೆಯೋದು ಒಂದೇ. ಸೊ ಇವತ್ತು ಬರೆಯೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಫೈನಲಿ ಬರ್ಕೊಂಡೆ ಗುರು. 10 ಪೇಜ್ ಆಯಿತು ಬರೆದಿದ್ದು. ಸೊ ಇವಾಗ ನಾನು ನೀರು ತರಕ್ಕೆ ಹೋಗಬೇಕು. ಯಾಕೆಂದರೆ ನೀರು ತರೋಕ್ಕೆ ಫುಲ್ಲು ರಶ್ಶು, ಫಿಲ್ಟ್ರ್ ನೀರು ಖಾಲಿ ಆಗಿಬಿಟ್ಟೈತೆ. ಫೈನಲಿ 3 ಲೀಟ್ರು ನೀರು ಕುಡ್ದಂಗೆ ಆಯ್ತು ಇಲ್ಲಿಗೆ. ನೋಡ್ತಾ ಇರ್ಬೋದು ಇಲ್ಲಿ ನಮ್ಮೂರಲ್ಲಿ ರೋಡ್ ಬೇರೆ ಕಿತ್ಬಿಟ್ಟವ್ರೆ ಗುರು. ಹೊಸ್ದಾಗಿ ರೋಡ್ ಮಾಡ್ತಾರೆ, ನೋಡ್ತಾ ಇರ್ಬೋದು ಇಲ್ಲಿ. ಫುಲ್ ಕ್ರೌಡ್ ಆಗಿಬಿಟ್ಟೈತಿ ಇವತ್ತು. ಯಾಕೆಂದರೆ ನಮ್ಮ ಪಕ್ಕದೂರು ಗೊಲ್ರೆಟ್ಟಿಯಲ್ಲಿ ಇವತ್ತು ಜಾತ್ರೆ ಗುರು. ಸೊ ಹಂಗಾಗಿ ಫುಲ್ಲು ರಶ್ ಇತ್ತು. ಹಂಗಾಗಿ ಇಲ್ಲಿ ಬಂದು ನಾನು ಫಿಲ್ಟ್ರ್ ನೀರನ್ನ ತಗೊಂಡು ಇಲ್ಲಿಂದ ಇವಾಗ ಸೀದಾ ಮನೆಗೆ ಹೋಗಬೇಕು. ಈಗ ಸಮಯ 8:15. ಈಗ ಮತ್ತೆ ನೀರು ಕುಡಿಬೇಕು. ಯಾಕೆಂದರೆ 4 ಲೀಟ್ರ್ ಕುಡಿಬೇಕಾಗಿರೋದು, 3 ಲೀಟ್ರ್ ಆಲ್ರೆಡಿ ಕುಡಿದ್ಬಿಟ್ಟಿದ್ದೀನಿ. ಸೊ ನಾಳೆಯಿಂದ ಈ ತಪ್ಪಂತೂ ಮಾಡಬಾರ್ದು, ಬೇಗ ಕುಡಿದ್ಬಿಡ್ಬೇಕು. ಯಾಕೆಂದರೆ ಸುಮ್ಮನೆ ಸಾಯಂಕಾಲದವರೆಗೂ ಬಿಟ್ಕೊಂಡ್ರೆ ಭಾಳ ಕಷ್ಟ ಆಗುತ್ತೆ. ಇವಾಗ ನೀರನ್ನ ಕುಡಿಯೋಣ. ಇವತ್ತಿನ ರಾತ್ರಿ ಊಟ ಮುದ್ದೆ ಸೊಪ್ಪಿನ ಸಾರು. ಸಮಯ ಸರಿಯಾಗಿ 9:30 ರಾತ್ರಿ. ಈಗ ಇವತ್ತಿನ ಎಕ್ಸ್ಪೀರಿಯೆನ್ಸ್ ಹೇಳ್ಬಿಡ್ತೀನಿ. 75 ಡೇಸ್ ಹಾರ್ಡ್ ಚಾಲೆಂಜಿನ ಮೊದಲನೇ ದಿನ ಹೆಂಗಿತ್ತು ಅಂತ ನಿಜವಾಗ್ಲೂ ಹೇಳ್ತೀನಿ. ಯಾಕೆ ಜನ 75 ದಿವಸ ಮಾಡ್ದಲೇ ಒಂದೇ ದಿವಸನೇ ಬಿಟ್ಟುಬಿಡ್ತಾರೆ ಅಂತ ಈಗ ಗೊತ್ತಾಗ್ತೈತೆ. ಒಬ್ಬೊಬ್ರಿಗೆ ಒಂದೊಂಥರ ಪ್ರಾಬ್ಲಮ್ ಆಗಿರ್ಬೋದು. ನನಗಾಗಿದ್ದು ಈ ಕಣ್ಣಿನ ಪ್ರಾಬ್ಲಮ್ಮು. ನಿಜವಾಗ್ಲೂ ಭಾಳ ನೋವ್ತದೆ ಗುರು, ಕಣ್ಣು ಮಾತ್ರ ನಿಜವಾಗ್ಲೂ. ಸೊ ಭಾಳ ಅಂದರೆ ಭಾಳ ನೋವ್ತಿದ್ದಾವೆ. ಇವತ್ತಿನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ಗುರು, ಒಂದು ಸ್ವಲ್ಪ ಭಾಳ ಕಷ್ಟ ಆಯ್ತು ಅಂತ ಹೇಳ್ಬೋದು. 4 ಲೀಟ್ರ್ ನೀರು ಇವಾಗಲಿನ್ನು ಕಂಪ್ಲೀಟ್ ಮಾಡಿದೆ. 4 ಲೀಟ್ರ್ ಕುಡ್ದಿದ್ದಾಯಿತು, ಎಕ್ಸಸೈಸ್ನು ಮಾಡಿದ್ದಾಯಿತು, 10 ಪೇಜ್ ಬರೆಯೋದ್ರ ಬದಲು ಓದೋದ್ರ ಬದಲು ಬರೆದಿದ್ದು ಆಯಿತು, ಫೋಟೋನೂ ತೆಕ್ಕೊಂಡಿದ್ದಾಯಿತು, ಎಲ್ಲನೂ ಮಾಡಿದ್ದೀನಿ ಗುರು. 5 ಟಾಸ್ಕ್ಗಳನ್ನ ಎಲ್ಲದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇರಲಿ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪಕ್ಕದ ಬರೋ ಗಂಟೆ ಬಡ ನೋತಿ ಆಲ್ ಅಂತ ಇಟ್ಕೊಳ್ರಿ. ನೆಕ್ಸ್ಟ್ ಹಾಕೋ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ ಅಂತ ಹೇಳ್ತಾ. ಓಕೆ ಫ್ರೆಂಡ್ಸ್, ಯಾರ್ಯಾರು ಶುರು ಮಾಡಿದ್ರಲ್ಲ 75 ಡೇಸ್ ಹಾರ್ಡ್ ಚಾಲೆಂಜ್ ಮಾಡಬೇಕಂತಂದು, ಈ ಥರ ನಿಮಗೂ ಆಗ್ಬೋದು. ನೆಗಡಿ ಆಗ್ಬೋದು, ಕೆಮ್ಮು ಆಗ್ಬೋದು,
ಆಮೇಲೆ ಕಣ್ಣು ನಂತರ ಕಣ್ಣೆಲ್ಲ ಊದ್ಕೊಂಡು ಉರಿ ಬಿದ್ದು ಕಣ್ಣಾಗ ನೀರೆಲ್ಲ ಬರ್ಬೋದು, ಏನಾದರೂ ಆಗ್ಬೋದು. ಆದರೆ ಫಿಟ್ ಮಾಡಬಾರ್ದು, ಓಕೆನಾ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇದುವರೆಗೂ ಯಾರು ನೋಡಿದಿರಲ್ಲ ಧನ್ಯವಾದಗಳು ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ನಾಳೆ ವೀಡಿಯೋ ಕೂಡ ಬರುತ್ತೆ. ಸೊ ಡೈಲಿ ಬೆಳಗ್ಗೆ 6 ಗಂಟೆಗೆ ವೀಡಿಯೋ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ಇವತ್ತಿನ ವ್ಲಾಗ್ನ ಅಷ್ಟು ನೀಟಾಗಿ ಎಡಿಟ್ ಮಾಡೋಕ್ಕಾಗಿಲ್ಲ ಗುರು, ಯಾಕೆಂದರೆ ಕಣ್ಣು ನೋವು ಇದ್ದಿದ್ದರಿಂದ ಆಗಲಿಲ್ಲ. ಆದಷ್ಟು ಕಟ್ ಮಾಡಿ ಎಷ್ಟಾಗಬೇಕೋ ಅಷ್ಟು ಎಡಿಟ್ ಮಾಡಿದ್ದೀನಿ ಬೇಸಿಕ್ಕಾಗಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಇದು ನನ್ನ 75 ಡೇಸ್ ಹಾರ್ಡ್ ಚಾಲೆಂಜಿನ ಮೊದಲನೇ ದಿನ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡೋದಕ್ಕಾಗಿ. ಓಕೆ ಫ್ರೆಂಡ್ಸ್ ಬಾಯ್, ಸಿಗೋಣ ನಾಳಿನ ವೀಡಿಯೋದಲ್ಲಿ. ನಾಳೆ ಕೂಡ ಬೆಳಗ್ಗೆ 6 ಗಂಟೆ ವೀಡಿಯೋ ಬರುತ್ತೆ, ಮಿಸ್ ಮಾಡಬೇಡಿ.